ಹೇ, ಈಗ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಸುಳಿದಾಡ್ತಿದೆಯಾ? ಆ ಪ್ರಶ್ನೆ ಬಹುಶಃ ಹೀಗಿರಬಹುದು: ನನ್ನನ್ನು ಬಿಟ್ಟು ಹೋದ ಆ ವ್ಯಕ್ತಿ ನನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿಸಿದ ಆ ಜೀವ ಮತ್ತೆ ನನ್ನ ಜೀವನಕ್ಕೆ ಬರಬೇಕಾ? ನಮ್ಮ ಹಳೆಯ ದಿನಗಳು ಮತ್ತೆ ಮರಳಬಹುದಾ? ನಿಮಗೆ ಮಾತ್ರವಲ್ಲ, ಪ್ರೀತಿ ಕಳೆದುಕೊಂಡ ಪ್ರತಿಯೊಬ್ಬರ ಮನಸ್ಸಲ್ಲೂ ಇಂತಹ ಸಾವಿರಾರು ಪ್ರಶ್ನೆಗಳು, ನೂರಾರು ಆಸೆಗಳು, ನೋವುಗಳು ಸುಳಿದಾಡುತ್ತವೆ. ಅವರು ಏಕೆ ಹೋದ್ರು? ನನ್ನಲ್ಲಿ ಏನಾದರೂ ತಪ್ಪಿತ್ತಾ? ಅವರನ್ನು ಮರಳಿ ಪಡೆಯಲು ನಾನು ಇನ್ನು ಏನೇನು ಮಾಡಬಹುದು? ನೀವು ಈಗ ಅನುಭವಿಸುತ್ತಿರುವ ಪ್ರತಿಯೊಂದು ಭಾವನೆಯು ನನಗರ್ಥವಾಗುತ್ತೆ. ಅದು ಬರೀ ನೋವಲ್ಲ, ಒಂದು ರೀತಿಯ ಅಸಹಾಯಕತೆ. ಆದರೆ ಇವತ್ತು ನಾನು ನಿಮ್ಮ ನೋವಿಗೆ ಮದ್ದಾಗುವ, ನಿಮ್ಮ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ನೀಡುವ ಮತ್ತು ನಿಮ್ಮ ಮಾಜಿ ಪ್ರೇಮಿಯನ್ನು ಮತ್ತೆ ನಿಮ್ಮತ್ತ ಸೆಳೆಯಲು ಸಹಾಯ ಮಾಡುವ ಕೆಲವೊಂದು ಆಳವಾದ ಸೈಕಾಲಜಿಕ್ ಟಿಪ್ಸ್ಗಳನ್ನ ನೀಡಲಿದ್ದೇನೆ. ಇದು ಕೇವಲ ಟಿಪ್ಸ್ ಅಲ್ಲ, ನಿಮ್ಮ ಮನಸ್ಸನ್ನು, ಅವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಸಂಬಂಧವನ್ನು ಮತ್ತೆ ಕಟ್ಟುವ ಒಂದು ಅವಕಾಶ. ಈ ವಿಡಿಯೋ ಖಂಡಿತ ನಿಮ್ಮ ಬದುಕಿನಲ್ಲಿ ಒಂದು ಹೊಸ ಆಶಾಕಿರಣವಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಆಲ್ಗೆ ಸೆಟ್ ಮಾಡ್ಬೋದು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಟಿಪ್ ನಂಬರ್ 1: ನೋ ಕಾಂಟ್ಯಾಕ್ಟ್ ರೂಲ್ ಅನ್ನು ಅನುಸರಿಸಿ. ಇಂಪ್ಲಿಮೆಂಟ್ ದ ನೋ ಕಾಂಟ್ಯಾಕ್ಟ್ ರೂಲ್. ನೋ ಕಾಂಟ್ಯಾಕ್ಟ್ ರೂಲ್ ಅನ್ನು ಕಡ್ಡಾಯವಾಗಿ ಅನುಸರಿಸಿ. ಸಂಬಂಧ ಮುರಿದ ನಂತರ ತಕ್ಷಣವೇ ಅವರನ್ನು ಮೆಸೇಜ್ ಮಾಡುವುದು, ಕಾಲ್ ಮಾಡುವುದು ಅಥವಾ ಭೇಟಿ ಮಾಡುವುದನ್ನು ನಿಲ್ಲಿಸಿ. ಇದು ಅವರನ್ನು ಮರಳಿ ಪಡೆಯುವಲ್ಲಿ ಅತ್ಯಂತ ಪ್ರಮುಖ ಹೆಜ್ಜೆ. ಇದು ನಿಮ್ಮ ಎಕ್ಸ್ ಲವರ್ ಅನ್ನು ನಿಮ್ಮ ಅನುಪಸ್ಥಿತಿಯನ್ನು ಅನುಭವಿಸಲು ಸಮಯ ನೀಡುತ್ತೆ. ನಿಮ್ಮ ಮೌಲ್ಯ ಏನು ಎಂದು ಅವರಿಗೆ ಅರ್ಥವಾಗುತ್ತೆ. ನಿಮ್ಮನ್ನು ಕಳೆದುಕೊಂಡಿರುವವರು ಅವರಿಗೆ ಅರಿವಾಗುವುದು ತುಂಬಾನೇ ಮುಖ್ಯ. ಇದಲ್ಲದೆ ಈ ಅವಧಿಯಲ್ಲಿ ನೀವು ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಹಾಗೂ ನಿಮ್ಮ ಬಗ್ಗೆ ಗಮನ ಹರಿಸಲು ಮತ್ತು ಮಾನಸಿಕರಾಗಿ ಗುಣಮುಖರಾಗಲು ಸಹ ಇದು ಸಹಾಯ ಮಾಡುತ್ತೆ. ಕನಿಷ್ಠ 21 ರಿಂದ 30 ದಿನಗಳ ಕಾಲ ಈ ನಿಯಮವನ್ನು ಪಾಲಿಸುವುದು ಉತ್ತಮ. ಟಿಪ್ ನಂಬರ್ 2: ಫೋಕಸ್ ಆನ್ ಯುವರ್ ಸೆಲ್ಫ್, ಬಿಕಮ್ ಯುವರ್ ಬೆಸ್ಟ್ ವರ್ಜಿನ್. ನಿಮ್ಮ ಬಗ್ಗೆ ಗಮನ ಹರಿಸುವುದು. ನೋ ಕಾಂಟ್ಯಾಕ್ಟ್ ಅವಧಿಯಲ್ಲಿ ನಿಮ್ಮ ಸ್ವಂತ ಬೆಳವಣಿಗೆ ಬಗ್ಗೆ ಗಮನ ಹರಿಸಿ. ನಿಮ್ಮ ಹವ್ಯಾಸಗಳಲ್ಲಿ ತೊಡಗಿಸಿಕೊಳ್ಳಿ, ಹೊಸ ವಿಷಯಗಳನ್ನು ಕಲಿಯಿರಿ, ನಿಮ್ಮ ಆರೋಗ್ಯ, ಫಿಟ್ನೆಸ್ ಬಗ್ಗೆ ಗಮನ ಕೊಡಿ, ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಸಮಯ ಕಳೆಯಿರಿ. ನೀವು ಸಂತೋಷವಾಗಿ, ಆತ್ಮವಿಶ್ವಾಸದಿಂದ ಮತ್ತು ಸ್ವಾವಲಂಬಿಯಾಗಿ ಕಾಣಿಸಿದರೆ ಅದು ನಿಮ್ಮ ಎಕ್ಸ್ ಲವರ್ಗೆ ಗಮನ ಸೆಳೆಯುತ್ತೆ. ಅವರು ನಿಮ್ಮನ್ನು ನೋಡಿದಾಗ ಅವರು ನನ್ನಿಲ್ಲದೆ ಕೂಡ ಚೆನ್ನಾಗಿದ್ದಾರೆ, ಬಹುಶಃ ನಾನು ಅವರನ್ನು ಕಳೆದುಕೊಂಡೆ ಎಂದು ಅನಿಸಬಹುದು. ಇದು ನಿಮ್ಮ ಮೌಲ್ಯವನ್ನು ಹೆಚ್ಚಿಸುತ್ತೆ ಮತ್ತು ಅವರನ್ನು ನಿಮ್ಮತ್ತ ಆಕರ್ಷಿಸುತ್ತೆ. ಟಿಪ್ ನಂಬರ್ 3: ಐಡೆಂಟಿಫೈ ಆ್ಯಂಡ್ ರೆಕ್ಟಿಫೈ ದ ರಿಲೇಶನ್ಶಿಪ್ ಇಶ್ಯೂ. ಹೌದು, ನೋ ಕಾಂಟ್ಯಾಕ್ಟ್ ಅವಧಿಯಲ್ಲಿ ನಿಮ್ಮ ಸಂಬಂಧ ಏಕೆ ಮುರಿಯಿತು ಎಂದು ಶಾಂತವಾಗಿ ಯೋಚಿಸಿ. ನಿಮ್ಮ ಕಡೆಯಿಂದ ಏನಾದರೂ ತಪ್ಪುಗಳಾಗಿದ್ದರೆ ಅದನ್ನು ಗುರುತಿಸಿ. ನೀವು ಕೋಪ, ಅಸುರಕ್ಷತೆ, ಸಂವಹನ ಕೊರತೆಯಂತಹ ಸಮಸ್ಯೆಗಳನ್ನು ಹೊಂದಿದ್ದರೆ ಅವುಗಳನ್ನು ಸರಿಪಡಿಸಲು ಕೆಲಸ ಮಾಡಿ. ನೀವು ಬದಲಾಗಿ ಆ ಸಮಸ್ಯೆಗಳನ್ನು ಪರಿಹರಿಸಿಕೊಂಡಿದ್ದೀರಿ ಎಂದು ನಿಮ್ಮ ಮಾಜಿ ಪ್ರೇಮಿಗೆ ತೋರಿಸಲು ಸಿದ್ಧರಾಗಿದ್ದೀರಿ. ಇದು ನೀವು ಪ್ರಬುದ್ಧರಾಗಿದ್ದೀರಿ ಮತ್ತು ಸಂಬಂಧವನ್ನು ನಿರ್ಮಿಸಲು ಸಿದ್ಧರಾಗಿದ್ದೀರಿ ಎಂಬುದನ್ನು ಸೂಚಿಸುತ್ತೆ. ಬದಲಾವಣೆ ನಿಜವಾಗಿಯೂ ನಿಮ್ಮಲ್ಲಿ ಆಗಬೇಕು, ಬರೀ ತೋರಿಸುವುದಕ್ಕಲ್ಲ. ಟಿಪ್ ನಂಬರ್ 4: ರೀಕನೆಕ್ಟ್ ಆಸ್ ಎ ಫ್ರೆಂಡ್ ಆ್ಯಂಡ್ ಕಮ್ಯುನಿಕೇಟ್ ಪ್ರಾಪರ್ಲಿ. 4ನೇದಾಗಿ ಮರುಸಂಪರ್ಕಿಸಬೇಕು, ಅಂದರೆ ಕೇವಲ ಸ್ನೇಹಿತರಾಗಿ ಮತ್ತು ಸರಿಯಾದ ಸಂವಹನ ಅಂದರೆ ಕಮ್ಯುನಿಕೇಷನ್ ಮಾಡಿ. ನೋ ಕಾಂಟ್ಯಾಕ್ಟ್ ಅವಧಿ ಮುಗಿದ ನಂತರ ಒಂದು ಚಿಕ್ಕ ಸಾಮಾನ್ಯ ಮೆಸೇಜ್ ಮೂಲಕ ಅವರನ್ನು ಸಂಪರ್ಕಿಸಿ. ಉದಾಹರಣೆಗೆ, ನೀವು ಹೇಗಿದ್ದೀರಾ, ಎಲ್ಲ ಹೇಗೆ ನಡೀತಿದೆ ಎನ್ನುವಂತೆ ಶುರು ಮಾಡಿ. ಆರಂಭದಲ್ಲಿ ಸ್ನೇಹಿತರಂತೆ ವರ್ತಿಸಿ. ತಕ್ಷಣವೇ ಸಂಬಂಧವನ್ನು ಮರಳಿ ಪಡೆಯುವ ಬಗ್ಗೆ ಮಾತನಾಡಬೇಡಿ. ನಿಮ್ಮಲ್ಲಿ ಆಗಿರುವ ಸಕಾರಾತ್ಮಕ ಬದಲಾವಣೆಯನ್ನು ಪರೋಕ್ಷವಾಗಿ ಅವರಿಗೆ ತಿಳಿಯುವಂತೆ ಮಾಡಿ. ಮಾತನಾಡುವಾಗ ಆಪಾದನೆ ಮಾಡಬೇಡಿ, ಬದಲಿಗೆ ಪ್ರಬುದ್ಧರಾಗಿ ಮತ್ತು ಶಾಂತವಾಗಿ ಸಂವಹನ ಮಾಡಿ, ಅಂದರೆ ಕಮ್ಯುನಿಕೇಷನ್ ಮಾಡಿ. ನಿಮ್ಮ ಆಳವಾದ ಭಾವನೆಗಳನ್ನು ತಕ್ಷಣವೇ ವ್ಯಕ್ತಪಡಿಸಿ. ಟಿಪ್ ನಂಬರ್ 5: ಬಿ ಪೇಷಂಟ್ ಆ್ಯಂಡ್ ಅಕ್ಸೆಪ್ಟ್ ದ ಔಟ್ಕಮ್. ಹೌದು, ಕೊನೆಯದಾಗಿ ಮಾಜಿ ಪ್ರೇಮಿಯನ್ನು ಮರಳಿ ಪಡೆಯುವುದು ಒಂದು ದೀರ್ಘ ಪ್ರಕ್ರಿಯೆ. ಇದಕ್ಕೆ ತಾಳ್ಮೆ ಬೇಕು. ನೀವು ಎಲ್ಲವನ್ನು ಸರಿ ಮಾಡಿದ್ರೂ ಕೂಡ ಕೆಲವೊಮ್ಮೆ ಅವರು ಮರಳಿ ಬರದೇ ಇರಬಹುದು. ಅವರ ನಿರ್ಧಾರವನ್ನು ಗೌರವಿಸುವುದು ತುಂಬ ಮುಖ್ಯ. ಅವರ ನಿರ್ಧಾರವನ್ನು ಒಪ್ಪಿಕೊಳ್ಳುವುದು ನಿಮ್ಮ ಮಾನಸಿಕ ಆರೋಗ್ಯಕ್ಕೆ ತುಂಬಾ ಮುಖ್ಯವಾಗಿರುತ್ತೆ. ಅವರು ಮರಳಿ ಬಾರದಿದ್ದರೆ ಅದು ನೀವು ಮತ್ತಷ್ಟು ಬೆಳೆಯಲು ಮತ್ತು ನಿಮಗೆ ಅರ್ಹರಾದ ಇನ್ನೊಬ್ಬ ವ್ಯಕ್ತಿಯನ್ನು ಕಂಡುಕೊಳ್ಳಲು ಅವಕಾಶ ನೀಡುತ್ತೆ. ನಿಮ್ಮ ಸಂತೋಷಕ್ಕೆ ಅವರೇ ಏಕೈಕ ಕಾರಣವಲ್ಲ ಎಂಬುದನ್ನು ನೆನಪಿಡಿ.
ಮಾಜಿ ಪ್ರೇಮಿಯನ್ನು ಮರಳಿ ಪಡೆಯುವುದು ಸವಾಲಿನ ಕೆಲಸ, ಆದರೆ ಈ ಸೈಕಾಲಜಿ ಟಿಪ್ಸ್ಗಳನ್ನು ಸರಿಯಾಗಿ ಅನುಸರಿಸಿದರೆ ನೀವು ಪ್ರೀತಿಯ ಸಂಬಂಧಕ್ಕೆ ಮತ್ತೊಂದು ಅವಕಾಶ ಸಿಗಬಹುದು. ನೆನಪಿಡಿ, ನಿಮ್ಮ ಸ್ವಂತ ಮೌಲ್ಯ ಮೊದಲು ಅರಿಯಿರಿ. ಈ ವಿಡಿಯೋ ನಿಮಗೆ ಸಹಾಯಕವಾಗಿದೆ ಅಂತ ನಾನು ಬಳಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಹಾಗೆ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ವಿಡಿಯೋ ಬೇಕಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.